ಮೊನ್ನೆ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಎಲ್ಲ ಭೇಟಿ ಮಾಡಿದಾರಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಎಲ್ಲಿಗೆ ಹೋಗೋದಾದರೂ ಮುಚ್ಚುಮರೆ ಮಾಡಲ್ಲ, ಶಾಸಕರ ಬೆಂಬಲ ಕೋರೋದಕ್ಕೆ ಹೋಗ್ಬಿಟ್ಟು ನಾನು ಅಲ್ಲಿ ಫೋಟೋ ತೆಗೆಸ್ಕೋಬೇಕಾ? ಭೂತಗಿನ ಮಗು ಅಯ್ಯೋ ಚಿತ್ರದಲ್ಲಿ ನೋಡಿದಿರಲ್ಲ, ಮುಸ್ಕಾಕೊಂಡು ಬಂದು ಒಬ್ಬರ ಲೆಕ್ಕದಲ್ಲಿ 4 ಜನ ಊಟ ಮಾಡ್ತಾರಲ್ಲ, ಹಾಗೆಲ್ಲ ಮಾಡಿಲ್ಲ. ನಮ್ಮದೇ ಗಾಡಿ ಫುಲ್ ಇದೆ, JDSನ 14 ಜನರನ್ನು ತಗೊಂಡು ನಾವೇನು ಮಾಡೋಣ? ಇಲ್ಲಿ ಅಜಿತ್ ಪವಾರು ಶಿಂದೆ ಯಾರೂ ಇಲ್ಲ ಅಂತ ಧೈರ್ಯನೂ ಯಾರಿಗೂ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಮತ್ತು ರಾಜಕೀಯ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಕೇಳ್ತಾರೆ, ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ. ನಮ್ಮದೇ 140 ಸೀಟ್ ಇದೆ, ನಮ್ಮದೇ 140 ಸೀಟ್ ಇದ್ದಾಗ ಇನ್ನು ಬೇರೆ ಅವ್ರದ್ದು ಸಪೋರ್ಟ್ ಕೊಡೋದು ಪ್ರಶ್ನೆ ಇಲ್ಲ. ಅದಕ್ಕೆ ಇದು ಇವತ್ತು ಹೇಳಲಿಕ್ಕಂದ್ರೆ ಕೆಲವು ಸುಮ್ಮನೆ ವಾದ ಆಯಿತು ಹಿಂಗಾಯ್ತು ಅಂತ ಭಾಳಷ್ಟು ಬಂದಿದೆ. ಸೊ ಕೇಂದ್ರ ಸರ್ಕಾರನ ಭೇಟಿಯಾಗಿದ್ದು ಪ್ಯೂರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ. ಸೊ ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿಯಾಗುವಂಥದ್ದು ಅದು ಒಂದು ಪದ್ಧತಿ ಇದೆ. ಭೇಟಿಯಾಗಿ ಬಂದಿದ್ದೀವಿ. ಆದರೆ ಇದು ಸುದೀರ್ಘ, ನನ್ನ ಜೀವನದಲ್ಲಿ 4 ದಿವಸ ಡೆಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ. ಅದು 2 ದಿವಸಕ್ಕೆ ಸೀಮಿತ ಇತ್ತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು. ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೇವೆ. ಇಷ್ಟು ದೆಹಲಿಯಲ್ಲಿ 4 ದಿನಗಳ ನಡೆದಂಥ ಘಟನೆಗಳಿವೆ. ಇನ್ನು ಅವ್ರಿಗೆ ಕೊಡ್ದಾರೆ ಯಾಕೆ ರೈಟ್, ಯಾರು ಹೇಳ್ಕೋತಾರೆ ಅದನ್ನು? ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. JDS ಶಾಸಕರ ಬೆಂಬಲ ಕೋರೋದಕ್ಕೆ ಹೋಗಿದ್ರು, ಇವರು ಪಕ್ಷವನ್ನು ಒಡ್ಕೊಂಬಂದ್ಬಿಡ್ತಾರೆ, ಇವರೇ CM ಆಗಿಬಿಡ್ತಾರೆ ಅಂತ. ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಂಥದ್ದೇನೂ ಇಲ್ಲ, ಪ್ಯೂರ್ಲಿ ಡೆವಲಪ್ಮೆಂಟಲ್ ಓರಿಯೆಂಟೆಡ್ ಟಾಕ್ಸ್ ಅಷ್ಟೇ ಅಂತ.